ಸಂಧಿ 9. ಸೂಚನೆ. ರಾಜಸೂಯದೊಳಗ್ರ ಪೂಜಾ ರಾಜಿತನ ಶ್ರುತಿ ಮೌಳಿ ಮಣಿಯ ವಿರಾಜಿತನ ಶಿಶುಪಾಲ ಜರೆದನು ಪೂರ್ವವೈರದಲ್ಲಿ. ರಾಜಸೂಯದ ಅಗ್ರಪೂಜೆಯನ್ನು ಸ್ವೀಕರಿಸಿ ಶೋಭಿಸಿದ ಉಪನಿಷತ್ ವಾಕ್ಯಗಳಲ್ಲಿ ವಿರಾಜಿಸುವ ಶ್ರೀಕೃಷ್ಣನನ್ನು ಶಿಶುಪಾಲನು ಪೂರ್ವವೈರದಿಂದ ಜರೆದನು. ಕೇಳು ಜನಮೇ ಜಯಧರಿತ್ರಿಪಾಲ ಮುನಿ ಮಧ್ಯದಲ್ಲಿ ನಿಮ್ಮ ನೃಪಾಲ ಭೀಷ್ಮಂಗೆಂದನತಿ ಗಂಭೀರ ನಾದದಲ್ಲಿ ಭಾಳ ನೇತ್ರಗೆ ಪಡಿಯನಿಪ ಭೂಪಾಲರಿದರೊಳಗಗ್ರ ಪೂಜ್ಯನ ಹೇಳನಲು ಗಾಂಗೆಯ ನುಡಿದನು ವೇದ ಸನುಮತವಾ. ಆರು ತಾರಾಗ್ರಹದ ಮಧ್ಯದೊಳಾರು ದಿನಕರನುಳಿಯೇ ಬಳಿಕಾರಾರು ಸುರನಿಕರದಲ್ಲಿ ಸೇವ್ಯರು ಶೂಲಧರನುಳಿಯೇ ಆರು ನಿರ್ಜರ ನಿವಹದಲ್ಲಿ ಜಂಭಾರಿಯಲ್ಲದೆ ಮಾನನೀಯರದಾರು ಜಗದಲ್ಲಿ ಕೃಷ್ಣನಲ್ಲದೆ ಪೂಜ್ಯತಮರೆಂದ. ಗಿರಿಗಳಲ್ಲಿ ಹೇಮಾದ್ರಿಘನ ಸಾಗರದೊಳಗೆ ದುಗ್ಧಾಬ್ಧಿ ದೇವಾಸುರನರೋರುಗ ನಿಕರದಲ್ಲಿ ನಾರಾಯಣನೆ ಮಿಗಿಲೋ. ಅರಸ ಸಂಶಯ ಏಕೆ ಕೃಷ್ಣನ ಚರಣವನು ತೊಳೆ ರಾಜಸೂಯಾಧ್ವರಕ್ಕೆ ಪೂಜಾ ಪಾತ್ರ ಈ ಹರಿಯಂದನ ಭೀಷ್ಮ. ವ್ಯಾಸನಾರದ ರೋಮಶಾದಿಗಳ ಈ ಸಮಸ್ತ ಮುನೀಂದ್ರರಿದೆ ಈ ಕೇಶವನು ಪೂಜಾರುಹನೆ ಎಂದಿವರ ಬೆಸಗೊಳ್ಳೆ. ಲೇಸನಾಡಿದೆ ಭೀಷ್ಮ ಬಳಿಕೆ ನೀ ಸಮಸ್ತ ಚರಾಚರದೊಳ್ ಈ ವಾಸುದೇವನೇ ಪೂಜ್ಯನೆಂದುದು ಸಕಲ ಮುನಿನಿಕರ. ಧರ್ಮರಾಯನು ಮುನಿಗಳ ಮಧ್ಯದಲ್ಲಿ ನಿಂತು ಗಂಭೀರ ಸ್ವರದಿಂದ ಭೀಷ್ಮನನ್ನು ಹೀಗೆಂದು ಕೇಳಿದನು. ಶಿವನಿಗೆ ಸಮಾನರಾದ ರಾಜರು ಇಲ್ಲಿದ್ದಾರೆ, ಇವರಲ್ಲಿ ಅಗ್ರಪೂಜೆಗೆ ಅರ್ಹನಾರು? ಆಗ ಭೀಷ್ಮನು ವೇದಸಮ್ಮತವಾದ ಮಾತನ್ನು ಹೇಳಿದನು. ನಕ್ಷತ್ರ ಗ್ರಹ ಸಮೂಹದಲ್ಲಿ ಸೂರ್ಯನಲ್ಲದೆ ಇನ್ನಾರು ಮಾನ್ಯರು? ದೇವತಾ ನಿವಹವು ಸೇವಿಸುವವರಲ್ಲಿ ಶಿವನನ್ನು ಬಿಟ್ಟು ಇನ್ನಾರು ಸೇವಾಪಾತ್ರರು? ಸ್ವರ್ಗವಾಸಿಗಳಾದ ದೇವತೆಗಳಲ್ಲಿ ಇಂದ್ರನನ್ನು ಬಿಟ್ಟು ಇನ್ನಾರು ಮನ್ನಣೆಗೆ ಅರ್ಹರು? ಈ ಜಗತ್ತಿನಲ್ಲಿ ಅತ್ಯಂತ ಪೂಜ್ಯನು ಕೃಷ್ಣನಲ್ಲದೆ ಬೇರಾರು? ಪರ್ವತಗಳಲ್ಲಿ ಹೇಮಾಚಲ, ಸಾಗರಗಳಲ್ಲಿ ಕ್ಷೀರಸಮುದ್ರ, ದೇವತೆಗಳು, ಮನುಷ್ಯರು, ಉರಗರು, ರಾಕ್ಷಸರು ಇವರಲ್ಲೆಲ್ಲ ನಾರಾಯಣನೇ ಹೆಚ್ಚಿನವನು. ರಾಜಸೂಯ ಯಾಗದ ಅಗ್ರಪೂಜೆಗೆ ಶ್ರೀಕೃಷ್ಣನೇ ಅರ್ಹ. ಸಂಶಯವನ್ನು ಬಿಟ್ಟು ಅವನ ಪಾದಗಳನ್ನು ತೊಳೆಯ ಎಂದು ಭೀಷ್ಮನು ಹೇಳಿದನು. ಭೀಷ್ಮನು, ಯುಧಿಷ್ಠಿರನೇ, ಯಾಗಶಾಲೆಯಲ್ಲಿ ವ್ಯಾಸ, ನಾರದ, ರೋಮಶನೇ ಮೊದಲಾದ ಸರ್ವ ಋಷಿಗಳೂ ಇದ್ದಾರೆ. ಶ್ರೀಕೃಷ್ಣನು ಪೂಜಾರ್ಹನೇ ಎಂದು ಅವರನ್ನೂ ಕೇಳು ಎನ್ನಲು ಸಮಸ್ತ ಋಷಿಗಳು, ಭೀಷ್ಮ, ನೀನು ಸರಿಯಾಗಿಯೇ ಹೇಳಿದೆ. ಈ ಸಮಸ್ತ ಸಚರಾಚರಗಳಲ್ಲೂ ವಾಸುದೇವನೇ ಪೂಜೆಗೆ ಅರ್ಹನಾದವನು ಎಂದರು.